ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆಗೆ ಸಚಿವ ಸಂತೋಷ್ ಲಾಡ್ ಅವರು ಕಿಡಿಕಾರಿದ್ದಾರೆ. ಎಸ್ಐಟಿ ರಚನೆ ಮಾಡಿದಾಗ ಯಾಕೆ ಸ್ವಾಗತ ಮಾಡಿದ್ರು ಬಿಜೆಪಿಯವರು? ಓಪನ್ ಹಾರ್ಟ್ ನಿಂದ ಎಸ್ಐಟಿ ವೆಲ್ಕಮ್ ಮಾಡ್ತೀವಿ ಅಂತ ಅಂದ್ರು. ಆದ್ರೆ ಈಗ ಬೇರೆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಕಾರಣ ಬೇರೆ ಏನು ಕೆಲಸ ಇಲ್ಲ, ಹಿಂಗಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇದಕ್ಕೆ ಏನಂತ ಹೇಳೋಣ ಅಂತ ಸಚಿವ ಸಂತೋಷ್ ಲಾಡ್ ಅವರು ಪ್ರಶ್ನೆ ಮಾಡಿದ್ದಾರೆ. ಶುರುವಿನಲ್ಲಿ ಬಿಜೆಪಿಯವರೆಲ್ಲರೂ ಕೂಡ ಎಸ್ಐಟಿ ಫಾರ್ಮ್ ಆದ ತಕ್ಷಣ ವೆಲ್ಕಮ್ ಮಾಡಿದ್ರಿ. ಈಗ ನೋಡಿದ್ರೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ಲ, ಪ್ರತಿಭಟನೆಗೆ ಇಳಿದಿದ್ದೀರಾ. ಆಗೊಂದು ರೀತಿಯಾಗಿ ಸ್ಟ್ಯಾಂಡು, ಈಗೊಂದು ರೀತಿಯಾಗಿ ಪ್ರತಿಭಟನೆ, ಯಾಕೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಪ್ರಶ್ನೆ ಮಾಡಿದ್ದಾರೆ. ರೀಸನ್ ಏನು? ಎಸ್ಐಟಿಗೆ ಯಾಕೆ ಸ್ವಾಗತ ಮಾಡೋ ರೀಸನ್ ಏನು? ಅದು ಸ್ಪಷ್ಟೀಕರಣ ಕೊಡಬೇಕು. ಒಂದು ಯಾವುದೇ ಒಬ್ಬ ಮನುಷ್ಯ ರಾತ್ರಿ ಬಂದು ಈ ರೀತಿ ನಾನು ಇದೀನಿ, ನಾನು ವಿಟ್ನೆಸ್ ಮಾಡಿದೀನಿ ಅಂತ ತಕ್ಷಣ ಆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೋಗಿ ಕೋರ್ಟಿಗೆ ಹೋಯ್ತು. ಕೋರ್ಟ್ಲಿಂದ ಡೈರೆಕ್ಷನ್ ಬಂದ್ಮೇಲೆ ಸರ್ಕಾರ ಎಸ್ಐಟಿ ಹಾಕಿದೆ. ಅವತ್ತಾಕೆ ವಿರೋಧ ಮಾಡಲಿಲ್ಲ ಎಸ್ಐಟಿ ಬೇಡ ಅಂತ? ಬಿಜೆಪಿಯವರು ಅವತ್ತೇ ಎಸ್ಐಟಿ ಬೇಡ, ಇದು ಸರಿಯಿಲ್ಲ ಅಂತ ಹೋರಾಟ ಮಾಡಬಹುದಾಗಿತ್ತಲ್ಲ. ಎಲ್ಲ ಸ್ವಾಗತ ಮಾಡಿದ್ರು. ಯಾವಾಗ ಇನ್ವೆಸ್ಟಿಗೇಷನ್ ಅಲ್ಲಿ ಅವನೇನ್ ಹೇಳಿದ್ದ ಅದ್ರ ಪ್ರಕಾರ ಆಗ್ಲಿಲ್ಲ, ಅದಕ್ಕೆ ಇದನ್ನ ಶಿಫ್ಟ್ ಮಾಡ್ಬಿಟ್ಟು ಈಗ ಅವರೇ ಪಾಪ ಧರ್ಮಸ್ಥಳ ಪರವಾಗಿರ್ತಕ್ಕಂಥವ್ರು ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಹಂಗೇನಿಲ್ಲ. ಸರ್ಕಾರ ಕಾನೂನು ಪ್ರಕಾರವಾಗಿ ಯಾವುದೇ ಗೌರ್ಮೆಂಟ್ ಇದ್ದಾಗ ಈ ತರ ಸಂದರ್ಭ ಬಂದಾಗ ವಿ ಆರ್ ಗಾನ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಲಾ ಇಸ್ ಗೋಯಿಂಗ್ ಟು ಟೇಕ್ ಅನ್ ಆಕ್ಷನ್ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಮುಖ್ಯಮಂತ್ರಿ ಹೇಳಿದ್ದಾರೆ. ಇವ್ರಿಗೆ ಮತ್ತೆ ಏನ್ ಬೇರೆ ಕೆಲಸ ಇಲ್ಲ. ಈಗ ರಾಜಕೀಯವಾಗಿ ಏನು ಮಾಡ್ಬೇಕು, ಮತ್ತೆ ಏನ್ ಮಾಡ್ಬೇಕು? ರಾಜಕೀಯವಾಗಿ ಯಾವ್ದು ಇಶ್ಯೂ ಬೇಕಲ್ಲ, ಇಂಥದ್ದು ಇಶ್ಯೂ ತಗೊಂಡು